ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರವೀಂದ್ರ, ಬಿಸ್ನೆಸ್ ಕೋಚ್. ಸ್ನೇಹಿತರೆ, ಯುಗ ಯುಗಗಳಿಂದಲೂ ಸಾಧುಗಳು, ಸಂತರು, ಮಹಾತ್ಮರು ಎಲ್ಲ ಯುಗಗಳಲ್ಲಿ ಸತ್ಯದ ಘೋಷಣೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಸತ್ಯವೇ ಅನಂತ, ಸತ್ಯವೇ ಬೆಳಕು, ಸತ್ಯವೇ ಶಕ್ತಿ, ಸತ್ಯವೇ ದೊಡ್ಡ ಧರ್ಮ, ಸತ್ಯಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ, ಸತ್ಯಕ್ಕೆ ಸಾವಿಲ್ಲ, ಸತ್ಯವೇ ಸಾಕ್ಷಿ, ಸತ್ಯದ ತಳಹದಿಯಲ್ಲಿ ಬದುಕನ್ನು ಸಾಗಿಸಿದ್ದಾರೆ. ಅವರ ಕಥೆಗಳಲ್ಲಿ, ಪಾಠಗಳಲ್ಲಿ, ಪ್ರವಚನಗಳು ಅದನ್ನೇ ಹೇಳಿದ್ದಾರೆ. ಮುಂದುವರಿದು ಹೇಳ್ತಾರೆ, ಮನುಷ್ಯ ಜೀವನದ ದೊಡ್ಡ ಗುರಿ ಪರಮ ಸತ್ಯವನ್ನು ಅರಿಯುವುದು ಅಂದಿದ್ದಾರೆ. ಅದರಿಂದ ಅವರು ನಮಗೆ ಹೇಳಿದ್ದಾರೆ, ನಮ್ಮ ಮಾತು, ನಡೆ, ನುಡಿ ಎಲ್ಲವೂ ಸತ್ಯದ ಕಡೆಗೆ ಇರಬೇಕು ಅಂದಿದ್ದಾರೆ. ಅವರು ಅಷ್ಟೇ ಅಲ್ಲ, ಅವರು ಆ ಕಡೆ ಸಾಗಿದ್ದಾರೆ ಮತ್ತು ಸಾಧನೆ ಮಾಡಿದ್ದಾರೆ. ಸ್ನೇಹಿತರೆ, ನಾವು ಸಣ್ಣ ಬಾಲಕರಿದ್ದಾಗ ನಮಗೆ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಿಲ್ಲ. ಟೀಚರ್ ಪುಣ್ಯಕೋಟಿ ಗೋವಿನ ಕಥೆ ಹೇಳಿದಾಗ ಅರ್ಥದ್ದು ನೆನಪಿದೆ. ಸ್ನೇಹಿತರೆ, ನಮಗೆ ಆಗ ತಿಳಿಸಿದ ಎಲ್ಲ ಕಥೆಗಳು ಸತ್ಯಮೇವ ಜಯತೆ ಎಂದು ಸಾರಿದೆ. ಸ್ನೇಹಿತರೆ, ಮನುಷ್ಯ ಈ ಜಗತ್ತಿನಲ್ಲಿ ಹಾಗಾದರೆ ಸತ್ಯ ಅಂದರೆ ಏನು? ಸತ್ಯ ಅಂದರೆ ಏನು ನಾವು ನೋಡಿದ್ದೇವೆ, ಏನು ನಮ್ಮ ಕಿವಿಯಿಂದ ಕೇಳಿದ್ದೇವೆ, ನಾವು ಏನು ಕಣ್ಣಿನಿಂದ ನೋಡಿದ್ದೇವೆ, ಅಂದರೆ ಕಂಡದನ್ನು ಕಂಡಂತೆ ಹೇಳುವುದೇ ಸತ್ಯದ ಸ್ವರೂಪವಾಗಿದೆ. ಸತ್ಯ ಅಂದರೆ ಅದು ನೇರ, ನಿತ್ಯ, ನಿರಂತರವಾಗಿದೆ. ಯಾವುದು ನಿತ್ಯವೋ ಅದು ಸತ್ಯವಾಗಿದೆ, ಯಾವುದು ಸತ್ಯವೋ ಅದು ನಿತ್ಯವಾಗಿದೆ. ಮನುಷ್ಯ ಸತ್ಯವನ್ನು ಬದಲಾಯಿಸಲ್ಲ, ಆದರೆ ಸತ್ಯದ ಪಥ ಮನುಷ್ಯನನ್ನು ಬದಲಾಯಿಸಿ. ಸ್ನೇಹಿತರೆ, ಮನುಷ್ಯ ಈ ಜಗತ್ತಿನಲ್ಲಿ ಕೇವಲ ಬದುಕುವ ಜೀವಿಯಲ್ಲ, ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಯಣಿಗ. ಹಾಗಾದರೆ ಆ ಕಡೆ ಸಾಗೋದಕ್ಕೆ ಬೇಕಾಗಿರ್ತಕ್ಕಂಥ ದಾರಿ ಯಾವುದು? ಅದೇ ಸತ್ಯದ ಪಥ. ಉದಾಹರಣೆಗೆ, ಸತ್ಯ ಧರ್ಮಗಳ ಸಾಕಾರ ಮೂರ್ತಿ ಶ್ರೀರಾಮಚಂದ್ರನ ಬದುಕು ಆದರ್ಶ, ಅನುಕರಣ, ಅದ್ಭುತ. ಯಾರು ಆ ಮಹಾತ್ಮನ ಬದುಕನ್ನು ಅಧ್ಯಯನ ಮಾಡಿದ್ದಾರೆ, ಅವರ ಜೀವನ ಸಾಫಲ್ಯ. ಸ್ನೇಹಿತರೆ, ಎಷ್ಟೋ ತಂದೆ ತಾಯಿಗಳು, ಅದೆಷ್ಟು ದೊಡ್ಡ ಮೋಟಿವೇಶನ್ ಅಂತ ಹೇಳಿದರೆ, ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ರಾಮಚಂದ್ರ ಅಂತ ಹೆಸರಿಟ್ಟಿದ್ದಾರೆ. ಸ್ನೇಹಿತರೆ, ಹಾಗೆ ಮಹಾಭಾರತದಲ್ಲಿ ಸತ್ಯ ಧರ್ಮಗಳ ಹಾದಿಯಲ್ಲಿ ಸಾಗಿದವನು ಧರ್ಮರಾಯ. ಪ್ರತಿಕೂಲ ಪರಿಸ್ಥಿತಿ ಬಂದರೂ ಪಥವನ್ನು ಬದಲಾಯಿಸಲಿಲ್ಲ. ಅದಕ್ಕೆ ಅಂತಿಮವಾಗಿ ಶರೀರವಾಗಿ ಸ್ವರ್ಗಾರೋಹಣ ಮಾಡಿದ. ಅದು ಹಿಸ್ಟ್ರಿ ಅದು. ಸ್ನೇಹಿತರೆ, ಹರಿಶ್ಚಂದ್ರ ಒಬ್ಬ ರಾಜ, ಸತ್ಯವೇ ಆತನ ಉಸಿರಾಗಿತ್ತು. ಅವನಿಗೆ ಎದುರಾದ ಸವಾಲುಗಳು, ಸಂಕಟಗಳು, ಕಷ್ಟಗಳು ಎಲ್ಲವನ್ನ ಎದುರಿಸಿದ್ದಾನೆ. ಅಂತಿಮವಾಗಿ ಗೆದ್ದು ಸತ್ಯ ಹರಿಶ್ಚಂದ್ರನಾಗಿ ಇತಿಹಾಸವನ್ನು ಸೇರಿಕೊಂಡ. ಸ್ನೇಹಿತರೆ, ಗಾಂಧೀಜಿ ಸಾಮಾನ್ಯರಂತೆ ಬದುಕಿದವರು. ಅವರ ಆಲೋಚನೆಗಳು ಅದ್ಭುತವಾಗಿತ್ತು. ಅವರಲ್ಲಿ ಇರ್ತಕ್ಕಂಥ ದಿವ್ಯ ಅಸ್ತ್ರ ಅದು ಸತ್ಯದ ಪಥ. ಅದಕ್ಕೆ ಅವರು ಅಂತಿಮವಾಗಿ ಮಹಾತ್ಮ ಗಾಂಧಿ ಆದರು. ಸ್ನೇಹಿತರೆ, ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ಪದೇ ಪದೇ ಬೋಧಿಸಿದ್ದು ಸತ್ಯದ ಪರಿಪಾಲನೆ. ಕಲಿಯುಗದಲ್ಲಿ ಸತ್ಯದ ಪರಿಪಾಲನೆ ಮಾಡುವುದಕ್ಕಾದ ದೊಡ್ಡ ಸಾಹಸವೇ ಸರಿ. ಸನಾತನ ಧರ್ಮದಲ್ಲಿ, ವೇದಗಳಲ್ಲಿ, ಉಪನಿಷತ್ತಲ್ಲಿ ಅಲ್ಲಲ್ಲಿ ಸತ್ಯದ ಬಗ್ಗೆ ಉಲ್ಲೇಖವಿದೆ. ಸ್ನೇಹಿತರೆ, ಕಲಿಯುಗದಲ್ಲಿ ಅಂದರೆ ನಮ್ಮ ಜಗತ್ತಿನ ಕಲಿಯುಗದಲ್ಲಿ ಎಲ್ಲರೂ ಸುಳ್ಳಿನ ಕಂತೆಯಲ್ಲಿ ಮುಳುಗಿರುವಾಗ ನಾನೊಬ್ಬನೇ ಸತ್ಯವಂತನಾಗುವುದು ಹೇಗೆ ಅಂತ ಕೆಲವರ ಅಭಿಪ್ರಾಯ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಸಾಕಷ್ಟು ಜನ ಸತ್ಯವಂತರಿದ್ದಾರೆ, ನೀತಿವಂತರಿದ್ದಾರೆ. ನಾವು ಸಣ್ಣ ಇರುವಾಗ ನನ್ನ ತಂದೆ ಒಂದು ಮಾತು ಹೇಳ್ತಿದ್ರು. ಏನು ಅಂತ ಹೇಳಿದರೆ, ಈ ಸತ್ಯವಂತರು, ನೀತಿವಂತರು ಇರುವುದರಿಂದಲೇ ಕಾಲ ಕಾಲಕ್ಕೆ ಮಳೆ ಮತ್ತು ಬೆಳೆ ಆಗೋದು ಅಂತ ಹೇಳ್ತಿದ್ರು. ಅದು ನಮಗೆ ಬಹಳ ದೊಡ್ಡ ಮೋಟಿವೇಶನ್ ಆಗಿ ನಾವು ಆ ದಾರಿಯಲ್ಲಿ ಸಾಗೋದಕ್ಕೆ ಅನುಕೂಲ ಆಯಿತು. ಸ್ನೇಹಿತರೆ, ಸತ್ಯವಂತನ ಮಗನಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಜಗತ್ತಿಗೆ ನೀಡಿದ ಸಂದೇಶ ಏನು ಅಂತ ಹೇಳಿದರೆ, ಕಲಿಯುಗದಲ್ಲಿ ಯಾರು ಸತ್ಯದ ಪರಿಪಾಲನೆ ಮಾಡ್ತಾರೆ ಅವರಿಗೆ ಸಾಕ್ಷಾತ್ಕಾರ ಆಗೋದು ಗ್ಯಾರಂಟಿ ಅಂದಿದ್ದಾರೆ. ಅಂದರೆ ಸಾಧುಗಳು, ಸಂತರು, ಮಹಾತ್ಮರು ನಮಗೆ ನೀಡಿದ, ಮನುಷ್ಯ ಜೀವನದ ಉನ್ನತಿಗೆ ನೀಡಿದ ಟಿಪ್ಸ್ ಏನಂತ ಹೇಳಿದರೆ, ಸತ್ಯದ ಪರಿಪಾಲನೆ. ಅಂದರೆ ಸತ್ಯದ ಬಗ್ಗೆ ಮಾತಾಡೋದು, ಸತ್ಯದ ಹಾದಿಯಲ್ಲಿ ಸಾಗುವುದು. ಸ್ನೇಹಿತರೆ, ಸತ್ಯ ಮಾತಾಡ್ತಾ ಹೋದರೆ ನಾವು ಯಾವುದನ್ನು ಕೂಡ ನೆನಪಲ್ಲಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸತ್ಯ ಒಂದೇ ಆಗಿರ್ತದೆ. ಸುಳ್ಳು ಹೇಳುವನು ಲಕ್ಷ ಹೇಳ್ತಾನೆ, ಯಾಕಂದರೆ ಅವನು ಲಕ್ಷ ಕಥೆ ಇರ್ತದೆ. ಆದರೆ ಸತ್ಯ ಹೇಳುವನು ಪದೇ ಪದೇ ಒಂದೇ ವಿಷಯ ಹೇಳ್ತಾನೆ, ಏಕೆಂದರೆ ಸತ್ಯ ಒಂದೇ ಆಗಿರ್ತದೆ. ನಾವು ಯೋಚಿಸಿದೆಲ್ಲ ಸತ್ಯ ಅಲ್ಲ, ಸತ್ಯ ಯೋಚಿಸಿದಂತೆ ಇರುವುದಿಲ್ಲ. ಏನು ಅನುಭವಕ್ಕೆ ಬಂದಿದೆ ಅದೇ ಸತ್ಯ ಆಗಿದೆ. ಸತ್ಯದ ವಿರುದ್ಧ ಪದ ಸುಳ್ಳಾಗಿದೆ. ಸ್ನೇಹಿತರೆ, ಒಂದು ಸುಳ್ಳಿನಿಂದ ನೂರಾರು
ಕಥೆಗಳನ್ನು ಸೃಷ್ಟಿಸಬಹುದು. ಒಂದು ಸುಳ್ಳಿಂದ ಕಳೆದು ಹೋದ ನಂಬಿಕೆ 100 ಸತ್ಯ ಹೇಳುವುದು ಬರುವುದಿಲ್ಲ. ಅಥವಾ 100 ಸುಳ್ಳು ಹೇಳಿ ಒಬ್ಬನನ್ನು ಕನ್ವಿನ್ಸ್ ಮಾಡೋದಕ್ಕಿಂತಲೂ ಒಂದು ಸತ್ಯ ಹೇಳಿ ಕ್ಷಮಿಸು ಅಂತ ಹೇಳುವುದೇ ಉತ್ತಮ. ಸುಳ್ಳಿಗೆ 100 ದಾರಿ ಇರ್ಬೋದು, ಅದಕ್ಕೆ ಸತ್ಯಕ್ಕೆ ಒಂದೇ ದಾರಿ. ಸ್ನೇಹಿತರೆ, ಸತ್ಯ ಅಳುತ್ತಾ ಇರುವಾಗ ಸುಳ್ಳು ನಗ್ತಾ ಇರ್ತದೆ. ಆದರೆ ಗಮನಿಸಬೇಕು, ಇಲ್ಲಿ ಸುಳ್ಳು ಸತ್ಯ ನಗ್ತಾ ಇರುವಾಗ ಸುಳ್ಳು ಸತ್ಯ ಹೋಗಿರ್ತದೆ. ಸ್ನೇಹಿತರಲ್ಲಿ ವಿಚಾರ ಏನು ಅಂತ ಹೇಳಿದರೆ, ಸ್ನೇಹಿತರೆ, ಇವತ್ತು ಸುಳ್ಳಿನಿಂದ 100 ಕಥೆಗಳನ್ನು ಸ್ಪಷ್ಟಿಸ್ಬೋದು. ಹೌದು ಸ್ನೇಹಿತರೆ, ಆದರೆ ಸತ್ಯ ಹಾಗೆ ಅಲ್ಲ. ಸತ್ಯ ಒಂದೇ ಆಗಿರ್ತದೆ. ಸತ್ಯಮಯ ಜೀವನ, ಸತ್ಯ ದೊಡ್ಡದು, ಸತ್ಯಮಯ ಜೀವನ ಅದಕ್ಕಿಂತ ದೊಡ್ಡದು. ಸ್ನೇಹಿತರೆ, ಪ್ರತಿಯೊಬ್ಬರ ಬದುಕು ಸತ್ಯದ ಕಡೆ ಸಾಗಬೇಕೆಂಬುದೇ ನಮ್ಮ ಹಂಬಲವಾಗಿದೆ. ಸ್ನೇಹಿತರೆ, ಆರಂಭದಲ್ಲಿ ಮನುಷ್ಯ ಸುಳ್ಳನ್ನು ಮಾತಾಡ್ತಾ ಹೋಗ್ತಿದ್ದಾಗೆ ಅವನಿಗೆ ತುಂಬ ಖುಷಿ ಆಗ್ತದೆ. ಅದು ತುಂಬ ಖುಷಿ ಕೊಡ್ತದೆ. ಯಾಕೆ? ಬೇಗ ಸಕ್ಸಸ್ಸನ್ನು ತಂದು ಕೊಡ್ಬೋದು. ಅಂತಿಮವಾಗಿ ಭಾಳ ದೊಡ್ಡ ಬೆಲೆಯನ್ನು ಅವನು ತೆರಬೇಕಾಗತ್ತೆ. ಅದರಿಂದ ಸ್ನೇಹಿತರೆ, ನಮ್ಮೆಲ್ಲ ಜೀವನ ಸತ್ಯಮಯವಾಗಲಿ, ನಿಮ್ಮ ಬದುಕು ಸತ್ಯಮಯ ಮತ್ತು ನೀತಿವಂತವಾಗಲಿ ಅಂತ ನನ್ನ ಹಾರೈಕೆ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ಜೈ ಭಾರತ್.